ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಒಂದು ಪೆಂಗ್ವಿನ್ ವಿಡಿಯೋ ಹೆಚ್ಚಾಗಿ ಕಾಣಿಸ್ತಾ ಇದೆ, ಹೆಚ್ಚು ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ 2007ರ ಈ ವಿಡಿಯೋ ಈಗ ಯಾಕೆ ಇಷ್ಟೊಂದು ವೈರಲ್ ಆಗ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಅಂಟಾರ್ಟಿಕಾದಲ್ಲಿ ಪೆಂಗ್ವಿನ್ಗಳು ಗುಂಪುಗಳನ್ನ ಕಟ್ಕೊಂಡು ಸಮುದ್ರದ ಕಡೆಗೆ ಹೋಗುತ್ತೆ. ಅಂದ್ರೆ ಎಲ್ಲಿ ಆಹಾರ ಜಾಸ್ತಿ ಸಿಗುತ್ತೋ ಸೊ ಅಲ್ಲಿ ಹೋಗ್ತಾ ಇರುತ್ತೆ. ಬಟ್ ಈ ವಿಡಿಯೋದಲ್ಲಿ ಆ ಒಂದು ಪೆಂಗ್ವಿನ್ ಏನಿದೆ ಈ ಗುಂಪುಗಳಿಂದ ಬೇರ್ಪಟ್ಟು 60 ಕಿಲೋಮೀಟರ್ ದೂರ ಇರುವಂತಹ ಮೌಂಟೇನ್ ಕಡೆಗೆ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡುತ್ತೆ. 2007ರಲ್ಲಿ ಬಂದಂತಹ ಎನ್ಕೌಂಟರ್ ಅಟ್ ದ ಎಂಡ್ ಆಫ್ ದ ವರ್ಲ್ಡ್ ಅನ್ನುವಂಥ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಬರುವಂಥ ಒಂದು ಸೀನ್ ಇದು. ಇದನ್ನ ನಮ್ಮ ಜನ ಇನ್ಸ್ಪೈರ್ ಆಗಿ ತಗೊಳ್ತಾ ಇದ್ದಾರೆ. ಅದು ರೂಲ್ಸ್ ಬ್ರೇಕ್ ಮಾಡಿದೆ, ತನಗೆ ಇಷ್ಟ ಬಂದಂತಹ ತನಗೆ ಬೇಕಾದಂತಹ ದಾರಿಯಲ್ಲಿ ಅದು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಕ್ಷಿ ತಜ್ಞ ಡೇವಿಡ್ ಐನ್ಲೆ ಹೇಳೋ ಪ್ರಕಾರ ಈ ತೀರಾ ವಯಸ್ಸಾದಂತಹ ಹಾಗೆ ತೀರಾ ಕಿರಿಯ ಪೆಂಗ್ವಿನ್ಗಳೇನಿರುತ್ತೆ ಸೊ ಅವು ಕೆಲವೊಂದು ಟೈಮ್ ಭಾವೋದ್ರೇಕಕ್ಕೆ ಒಳಗಾಗಿ ತಮ್ಮ ಗುಂಪನ್ನ ಬಿಟ್ಟು ಬೇರೆ ಕಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಈ ಪೆಂಗ್ವಿನ್ಗೆ ಒಂದು ಅನಾರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ಅದು ಮೆಂಟಲಿ ಕನ್ಫ್ಯೂಸ್ ಆಗಿ ಆ ರೀತಿ ಮೌಂಟೇನ್ ಕಡೆಗೆ ಹೋಗಿರಬಹುದು ಅಂತ ಹೇಳ್ತಾರೆ. ಆದರೆ ಇಂಟರ್ನೆಟ್ಟಲ್ಲಿ ಜನ ಪೆಂಗ್ವಿನ್ ಸ್ಟೋರಿಯನ್ನು ತಮ್ಮ ಲೈಫ್ಗೆ ಕನೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ಪ್ರತಿನಿತ್ಯ ಅದೇ ಮಾಡಿದ ಕೆಲಸನೇ ಮಾಡಿ ಆ ರೂಟಿನ್ ಒಂಥರ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸೊ ಬೇಜಾರು ಬಂದು ಪೆಂಗ್ವಿನ್ ಆ ರೀತಿ ಮಾಡಿರಬಹುದು ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಪೆಂಗ್ವಿನನ್ನು ಹೀರೋ ಅಂತ ಹೇಳ್ತಾ ಇದ್ದಾರೆ. ಇತ್ತ ಸೈಂಟಿಸ್ಟ್ಗಳು ಪೆಂಗ್ವಿನ್ ದಾರಿ ತಪ್ಪು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಜನ ಅದನ್ನು ಮೋಟಿವೇಟ್ ಆಗಿ ತಗೊಳ್ತಾ ಇದ್ದಾರೆ. ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ.